ನಮಸ್ಕಾರ. CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. CTV ನ್ಯೂಸ್ನಿಂದ ವಿಶ್ವ ಅಮ್ಮಂದಿರ ದಿನಾಚರಣೆ. ಸುಲ್ತಾನಪೇಟೆ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ವಿಶೇಷ ಆಚರಣೆ. ಅಮ್ಮಂದಿರೊಂದಿಗೆ ಅಮ್ಮಂದಿರ ದಿನಾಚರಣೆ. ಈವರೆಗೂ ಬಾರದ ಕಾಟ, ಇದೀಗ ಬಿರುಗಾಳಿಯ ಕಾಟ. ರಾತ್ರಿ ಸುರಿದ ಬಿರುಗಾಳಿ ಮಳೆಗೆ ರೈತನ ಪಪ್ಪಾಯಿ ಬೆಳೆ ನಾಶ. ಆತಂಕದಲ್ಲಿ ರೈತ ಸಮುದಾಯ. ಅದ್ದೂರಿಯಾಗಿ ಸಂಪನ್ನವಾದ ಚಿಕ್ಕಬಳ್ಳಾಪುರ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ. ನಾಳೆ ನಡೆಯಲಿದೆ ಒನಕೆ ಕರಗ ಮತ್ತು ವಸಂತೋತ್ಸವ. ಚಿಕ್ಕಬಳ್ಳಾಪುರದಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರ ಜಯಂತಿ. ಶಂಕರ ಮಠದಲ್ಲಿ ವಿಶೇಷ ಪೂಜೆಗಳು. ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ವಾರ್ತೆಗಳ ವಿವರ. ಅಮ್ಮ ಎಂಬ ಪದದಲ್ಲಿಯೇ ನಂಬಿಕೆ, ವಿಶ್ವಾಸ, ಪ್ರೀತಿ ಎಲ್ಲವೂ ಇದೆ. ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ದೇವರು ಅಮ್ಮ. ಅಮ್ಮನಿಲ್ಲದೆ ಜೀವನ ಮಾತ್ರವಲ್ಲ, ಜೀವವೇ ಇಲ್ಲ. ಮತ್ತೊಂದು ಜೀವ ಜಗತ್ತಿಗೆ ಬರಲು ಕಾರಣವಾಗುವ ಏಕೈಕ ದೇವರು ಅಮ್ಮ ಮಾತ್ರ. ಅಮ್ಮನಿಗೆ ನೋವು ಕೊಡದೆ ರಾಮನಾಗಲಿ ಕೃಷ್ಣನಾಗಲಿ ಜನಿಸಲು ಸಾಧ್ಯವೇ ಇಲ್ಲ. ಅದೇ ರಾಮ ಕೃಷ್ಣ ಅಮ್ಮನ ಆರೈಕೆಯಿಂದಲೇ ಬೆಳೆದವರಲ್ಲವೇ? ಅಂತಹ ಅಮೂಲ್ಯ ರತ್ನವಾದ ಅಮ್ಮನಿಗಾಗಿಯೇ ಮೀಸಲಾದ ದಿನ ಅಮ್ಮಂದಿರ ದಿನಾಚರಣೆ. ಹೌದು, ಇಂದು ಅಮ್ಮಂದಿರ ದಿನಾಚರಣೆ. ಹಾಗಾಗಿಯೇ ಜಗತ್ತಿನ ಎಲ್ಲ ತಾಯಂದಿರಿಗೆ ಅಮ್ಮಂದಿರ ದಿನದ ಶುಭಾಶಯಗಳು. ಹೌದು, ಅಮ್ಮ ಎಂದರೆ ಏನೋ ಹರುಷ. ಅಂತಹ ಅಮ್ಮಂದಿರ ದಿನದಂದು ಆ ದಿನಾಚರಣೆಯ ಮಹತ್ವದ ಬಗ್ಗೆ ಅರಿಯಬೇಕಲ್ವೇ? ಹಾಗಾಗಿಯೇ ನಿಮ್ಮ CTV ನ್ಯೂಸ್ ಇಂದು ವಿಶೇಷ ವರದಿ ಸಿದ್ಧಪಡಿಸಿದ್ದು. ಈ ವಿಶೇಷ ವರದಿಯನ್ನ ಎಲ್ಲ ಅಮ್ಮಂದಿರಿಗೆ ಅರ್ಪಣೆ ಮಾಡಲಾಗಿದೆ. ಅಮ್ಮಂದಿರ ದಿನ ಸಮಾಜಕ್ಕೆ ಅಮ್ಮನ ಅಮೂಲ್ಯ ಕೊಡುಗೆಗಳನ್ನು ಗೌರವಿಸಲು ಮತ್ತು ಸ್ಮರಿಸಲು ಒಂದು ಅವಕಾಶವಾಗಿದೆ. ತಾಯಂದಿರು ಮಕ್ಕಳ ಜೀವನ ರೂಪಿಸುವಲ್ಲಿ, ಮೌಲ್ಯಗಳನ್ನು ತುಂಬುವಲ್ಲಿ, ಬೆಂಬಲ ಒದಗಿಸುವಲ್ಲಿ ಮತ್ತು ಬೆಳವಣಿಗೆ ಪೋಷಿಸುವಲ್ಲಿ ಅಮ್ಮಂದಿರ ಪಾತ್ರ ಮಹತ್ವದ್ದು. ಅವರ ಅಚಲವಾದ ಮಮತೆ, ನಿಸ್ವಾರ್ಥ ಪ್ರೀತಿ ಕುಟುಂಬಕ್ಕೆ ಮೂಲಾಧಾರ. ಇದು ತಲೆಮಾರುಗಳವರೆಗೆ ಬಾಂಧವ್ಯ ಸೃಷ್ಟಿಸಲು ನೆರವಾಗುತ್ತದೆ. ಯಾವುದೇ ಕುಟುಂಬ ಸಂತೋಷ, ನೆಮ್ಮದಿಯಿಂದ ಇರಲು ತಾಯಂದಿರ ಪಾತ್ರ ಮಹತ್ವದ್ದು. ಅಮ್ಮಂದಿರಿಗೆ ಕೃತಜ್ಞರಾಗಿರಲು ನೆನಪಿಡುವ ದಿನವೇ ಈ ಅಮ್ಮಂದಿರ ದಿನಾಚರಣೆ. ತಾಯಂದಿರ ದಿನಾಚರಣೆ ಹಿಂದೆ ಹಲವು ಕಥೆಗಳಿವೆ. ಪ್ರಾಚೀನ ಗ್ರೀಕ್ ನಾಗರಿಕತೆಯಲ್ಲಿ ದೇವತೆಗಳ ತಾಯಿಯಾದ ರಿಯಾದೇವಿಯನ್ನ ಗೌರವಿಸಲು ವಸಂತ ಮಾಸದಲ್ಲಿ ಈ ದಿನವನ್ನ ಆಚರಿಸಲಾಗುತ್ತಿತ್ತು ಎಂದು ಹೇಳಲಾಗಿದೆ. ಅಲ್ಲದೆ ಇದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಮದರಿಂಗ್ ಸಂಡೇ ಎಂದು ಜನಪ್ರಿಯವಾಗಿತ್ತು. ವಿದೇಶಗಳಲ್ಲಿ ಈ ದಿನದಂದು ಜನರು ಚರ್ಚ್ಗೆ ಭೇಟಿ ನೀಡುವ ವಿಶೇಷ ದಿನವೂ ಆಗಿದೆ. ಇದು ಪೌರಾಣಿಕ ಕಥೆಯಾದ್ರೆ ಇತ್ತೀಚಿನ ಕಥೆಯಂತೆ ಜೂಲಿಯಾ ವಾರ್ಡ್ ಹೋವ್ ಹಾಗೂ ಅನ್ನಾ ಜಾರ್ವಿಸ್ ಅವರ ಕಥೆ. ಇದು ಅಮೆರಿಕದಲ್ಲಿ ತಾಯಂದಿರ ದಿನದ ಆಚರಣೆಯ ಕಥೆಯನ್ನ ವಿವರಿಸುತ್ತದೆ. 1870ರಲ್ಲಿ ಜೂಲಿಯಾ ವಾರ್ಡ್ ಹೋವ್ ಅವರು ತಾಯಿಯ ದಿನವನ್ನ ವಾರ್ಷಿಕವಾಗಿ ಆಚರಿಸಲು ಕರೆ ನೀಡಿದ್ರ. ಜೂಲಿಯಟ್ ಕ್ಯಾಲ್ಹೌನ್ ಬ್ಲೇಕ್ಲಿ 1800ರ ದಶಕದಲ್ಲಿ ಮೆಚಿಗಿನ್ನ ಅಲ್ಬ್ನಿಯಾದಲ್ಲಿ ತಾಯಂದಿರ ದಿನವನ್ನ ಪ್ರಾರಂಭಿಸಿದ್ರು ಎಂದು ಹೇಳಲಾಗುತ್ತೆ. ಆ ದಿನ ತಮ್ಮ ತಾಯಂದಿರನ್ನ ಗೌರವಿಸಲು ಅವರು ಜನರನ್ನ ಸೇರಿಸುತ್ತಾರೆ. ಮುಂದೆ ಅದುವೇ ಅಮ್ಮಂದಿರ ದಿನಾಚರಣೆಯಾಗಿ ಮುಂದುವರಿಯುತ್ತದೆ ಎಂದು ಹೇಳಲಾಗಿದೆ. ಜಗತ್ತಿನಲ್ಲಿ ಅಮ್ಮನಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ತಾಯಂದಿರ ಮಹತ್ವವನ್ನ ತಿಳಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರವನ್ನ ಅಮ್ಮಂದಿರ ದಿನ ಎಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತೆ. ತಾಯಂದಿರ ತ್ಯಾಗ, ಪ್ರೀತಿಗೆ ಬೆಲೆ ಕಟ್ಟುವುದು ಅಸಾಧ್ಯ. ತಾಯಂದಿರಿಗೆ ಕೃತಜ್ಞತೆ, ಮೆಚ್ಚುಗೆ ಸೂಚಿಸುವ ಉದ್ದೇಶದಿಂದ ವಿಶ್ವ ತಾಯಂದಿರ ದಿನವನ್ನ ಆಚರಿಸಲಾಗುತ್ತೆ. ಈ ದಿನ ಅಮ್ಮಂದಿರಿಗೆ ವಿಶೇಷ ಉಡುಗೊರೆ ನೀಡುವುದು, ಅವರೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದು, ಅವರಿಷ್ಟದ ಜಾಗಕ್ಕೆ ಪಿಕ್ನಿಕ್ ಕರೆದುಕೊಂಡು ಹೋಗುವುದು, ಅವರಿಗೆ ಇಷ್ಟವಾಗುವಂತೆ ದಿನ ಕಳೆಯುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಬಹುದು. ಹಾಗಾಗಿಯೇ ಅಮ್ಮಂದಿರ ದಿನವನ್ನ ನಿಮ್ಮ CTV ನ್ಯೂಸ್ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆಯಲ್ಲಿರುವ ದ್ವಾರಕಮಯಿ ವೃದ್ಧಾಶ್ರಮದಲ್ಲಿ ಆಚರಿಸಿದ.
ಹಾಗಾಗಿಯೇ ಅಮ್ಮಂದಿರ ದಿನವನ್ನ ನಿಮ್ಮ ಸಿಟಿವಿ ನ್ಯೂಸ್ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆಯಲ್ಲಿರುವ ದ್ವಾರಕಮಯಿ ವೃದ್ಧಾಶ್ರಮದಲ್ಲಿ ಆಚರಿಸಿದ್ದು ವಿಶೇಷ. ಈ ವೃದ್ಧಾಶ್ರಮದಲ್ಲಿ 35 ಮಂದಿ ತಾಯಂದಿರು ಒಂದೇ ಜಾಗದಲ್ಲಿದ್ದಾರೆ. ಇವರೆಲ್ಲರೂ ಯಾರೂ ಇಲ್ಲದ ಅನಾಥರಲ್ಲ, ಎಲ್ಲರೂ ಎದ್ದು ಎಲ್ಲವನ್ನೂ ಕಳೆದುಕೊಂಡವರು. ಎಂಥವರಿಗಾಗಿಯೇ ಕಳೆದ 45 ವರ್ಷಗಳಿಂದ ಸೇವೆ ಮಾಡುತ್ತಿದೆ ಈ ದ್ವಾರಕಮಯಿ ವೃದ್ಧಾಶ್ರಮ. ನಮ್ಮಲ್ಲಿ ಸುಮಾರು ಒಂದು 50 ಜನ ಇದ್ದೀವಿ ಇವಾಗ. ಅದರಲ್ಲಿ 35 ಜನ ವಯಸ್ಸಾದವರು ಇದ್ದಾರೆ, ಅಂದರೆ ತಾಯಂದಿರು ಇದ್ದಾರೆ, ಮತ್ತು ಇನ್ನು 15 ಜನ ಜೆಂಟ್ಸ್ ಇದ್ದಾರೆ. ಇವತ್ತು ಆ್ಯಕ್ಚುಲಿ ಸ್ಪೆಷಲ್ ಡೇ ಅಂತಂದರೆ ಇವತ್ತು ಮದರ್ಸ್ ಡೇ. ಇವತ್ತು ಎಲ್ಲ ತಾಯಂದ್ರಿಗೂ ಮದರ್ಸ್ ಡೇ ಪರವಾಗಿ ಶುಭಾಶಯಗಳನ್ನ ಕೋರ್ತಿದ್ದೀನಿ. ಇವತ್ತು ನಮ್ಮಲ್ಲಿ 35 ಜನ ಇದ್ದಾರೆ. ನಂದೊಂಥರ ಅದೃಷ್ಟನೇ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಒಬ್ಬರು ತಾಯಿ ಇರ್ತಾರೆ. ನಮ್ಗೆ ಇವಾಗ ಇಲ್ಲಿ 35 ಜನ ತಾಯಂದಿದ್ದಾರೆ. ಅವ್ರ ಆಶೀರ್ವಾದ ಸಿಗುತ್ತೆ ಅಂದ್ಕೊಂಡು ಯಾವಾಗಲೂ ಇರುತ್ತೆ ನಮ್ಮ ಮೇಲೆ. ಮತ್ತು ಇಲ್ಲಿ ಸುಮಾರು 35 ಜನದಲ್ಲೂ ಎಷ್ಟೊಂದು ಜನ ಮಕ್ಕಳಿರ್ತಾರೆ ಇರ್ತಾರೆ. ಆದರೆ ನಮ್ಮ ವೃದ್ಧಾಶ್ರಮದಲ್ಲಿ ಹೆಂಗೆ ಅಂದರೆ ಗಂಡು ಮಕ್ಕಳಿಗಿಂತ ಈ ಹೆಣ್ಮಕ್ಳು ಜಾಸ್ತಿ ನಮ್ಮ ಆಶ್ರಮದಲ್ಲಿರೋದು. ಆ ಥರನೇ ನಾವು ಸೇರಿಸ್ಕೊಳ್ಳೋದು. ಈ 35 ಜನದಲ್ಲಿ ಒಬ್ಬೊಬ್ರಿಗೆ ಮಕ್ಕಳಿರಲ್ಲ. ಅವ್ರಿಗೆ ಇವಾಗ ನಾವು ಜೊತೆಗಿದ್ದಾಗ ಅವ್ರಿಗೆ ಒಂಥರ ನಾವು ಮಕ್ಕಳು ಫೀಲ್ ಕೊಡ್ತೀವಿ, ಅವ್ರು ನಮಗೆ ತಾಯಿ ಫೀಲ್ ಕೊಡ್ತಾರೆ. ಆ ಥರ ಸುಮಾರು ಜನ ಆ ಥರ ಅವ್ರಿಗೆ ಅನಿಸುತ್ತೆ. ಮತ್ತು ನಾವಿಲ್ಲಿ ಎಲ್ಲರಿಗೂ ಅವ್ರಿಗೆ ಫೆಸಿಲಿಟೀಸ್ ಅಂದರೆ ಇವಾಗ ಟ್ರಿಪ್ ಕರ್ಕೊಂಡು ಹೋಗೋದು, ಮತ್ತು ಫಿಲಮು ಕರ್ಕೊಂಡು ಹೋಗ್ತೀವಿ, ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲಿ ವೃದ್ಧಾಶ್ರಮದಲ್ಲಿ ಮಾಡ್ತಾಯಿರ್ತೀವಿ. ಮತ್ತು ಇವೆಲ್ಲ ಹೆಂಗೆ ನಡೀತೆ ಅಂದರೆ ಇವಾಗ ನಮಗೆ ಎಲ್ಲ ಪಬ್ಲಿಕ್ ಸರ್ವಿಸ್ ಕೊಡ್ತಾರೆ. ಅಂದರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರಿಂದ ಸುಮಾರು ಜನ ಬಂದು ಇಲ್ಲಿ ಊಟ ಹಾಕ್ಸೋದು, ಮತ್ತು ಏನಂದರೆ ಸೆರ್ಮನಿಗೆ, ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೆ, ಬರ್ತ್ಡೇಗೆ, ಆ ಥರ ಎಷ್ಟೊಂದು ಜನ ಬರ್ತಾರೆ. ಅವ್ರು ಇವಾಗ ಒಂದು 4 ಸತಿ ಬರಲಿಲ್ಲ ಅಂತಂದರೆ ಯಾಕಮ್ಮ ಬಂದಿಲ್ಲ ಅಂತ ಕೇಳ್ತಾರೆ. ಅದೆಲ್ಲ ಒಂಥರ ಅವ್ರಿಗೆ ಖುಷಿ, ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತಾರೆ. ಈಗ ಅಮ್ಮ ಅನ್ನೋ ಪದನೇ ಒಂಥರ ಹೇಳ್ತಾ ಇದ್ರೇ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಆ ಥರ ಆ ಅಮ್ಮ ಅನ್ನೋ ಪದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇವತ್ತು ಎಲ್ಲ ಅಮ್ಮಂದರು ಆಶೀರ್ವಾದ ಎಲ್ಲ ಮಕ್ಕಳಿಗೂ ಇರಲಿ ಅಂತ ಕೇಳ್ಕೊತೀನಿ. ಇಲ್ಲಿ ಸಾಲಾಗಿ ಕುಳಿತಿದ್ದಾರಲ್ಲ, ಇವರೆಲ್ಲರೂ ಜೀವನದ ಅಂತಿಮ ಘಟ್ಟ ತಲುಪಿದ ಅಮ್ಮನಿರ ಮಕ್ಕಳನ್ನ ಹೆತ್ತು ಪೋಷಣೆ ಮಾಡಿ ಅವರಿಗೆ ಒಂದು ದಾರಿ ತೋರಿದ ಮೇಲೆ ಅವರಿಗೆ ಬೇಡವಾದವರು ಗೊತ್ತಿಲ್ಲ. ಆದರೆ ಇವರಿಗೂ ಕುಟುಂಬ ಇತ್ತು, ಇವರಿಗೂ ಮಕ್ಕಳಿದ್ರ. ಅವರೆಲ್ಲರೂ ಪ್ರಯೋಜಕರಾದ ನಂತರ ಇವರೇ ಹೊರೆಯಾದ್ರ. ಆಗ ಅವರ ಕೈ ಹಿಡಿದು ಕರೆದುಕೊಂಡಿತು ಈ ದ್ವಾರಕಮಾಯಿ ವೃದ್ಧಾಶ್ರಮ. ಇಲ್ಲಿ ನಿಂತಿದ್ದಾರಲ್ಲ ಇವರು ಮುರಳಿ. ಕಳೆದ 22 ವರ್ಷಗಳಿಂದಲೂ ಇವರು ಇದೇ ಆಶ್ರಮದ ಉಸ್ತುವಾರಿ. ಅಷ್ಟೇ ಅಲ್ಲ, ಇಲ್ಲಿರುವ 35 ಮಂದಿ ತಾಯಂದಿರಿಗೆ ಈತನೇ ಮಗ. ಇಲ್ಲಿರುವ ಎಲ್ಲ ತಾಯಂದಿರು ಈಗ ತಮ್ಮ ಎಲ್ಲ ಗತ ಜೀವನವನ್ನ ಸಂಪೂರ್ಣವಾಗಿ ಮರೆತಿದ್ದಾರೆ. ಈಗ ಇದುವೇ ಇವರ ಮನೆ, ಇವರೇ ಇವರೆಲ್ಲರ ಪ್ರೀತಿಯ ಮಗ. ಇಷ್ಟೇ ಇವರ ಪ್ರಪಂಚ. ಇಷ್ಟು ಚಿಕ್ಕ ಪ್ರಪಂಚದಲ್ಲಿ ಬಾಳುತ್ತಿರುವ ಅಮ್ಮಂದಿರ ಜೊತೆ ಅಮ್ಮಂದಿರ ದಿನಾಚರಣೆ ಆಚರಿಸಲು ತೀರ್ಮಾನಿಸಿದ ಸಿಟಿವಿ ತಂಡ ಇಂದು ಸುಲ್ತಾನಪೇಟೆಯಲ್ಲಿರುವ ದ್ವಾರಕಾಮಾಯಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಮ್ಮಂದಿರ ಜೊತೆ ಕೇಕ್ ಕತ್ತರಿಸಿ ಅಮ್ಮಂದಿರಿಗೆಲ್ಲ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಾಯಿತು. ನಾವು ಎಲ್ಲ ಬಿಟ್ಟು ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ನಮಗೆ ಮಕ್ಕಳು ಮರಿ ಇಲ್ಲ. ಇಲ್ಲಿರೋರೇ ನಮ್ಮ ಮಕ್ಕಳು. ನಮ್ಗೆ ಯಾರು ನಮ್ಮನ್ನು ನೋಡ್ಕೊಳ್ಳೋರು ಎಲ್ಲ ಇದ್ದಾರೆ, ಅವರೇ ನಮ್ಮ ಮಕ್ಕಳು ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಮುರಳಿ ಅವರು ಇದ್ದಾರಲ್ಲ, ಅವರು ನಮಗೆ ಮಗನೇ ಆಗಬೇಕು, ಮಗನ ಥರನೇ ಆಗಬೇಕು. ನಾವು ಅವ್ರನ್ನ ನಮ್ಮ ಸ್ವಂತ ಮಗನ ಥರನೇ ನಾವು ಅಂದ್ಕೊಂಡಿದ್ದೀವಿ. ಅವರಂತೂ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಮಗೆ ಮನೇಲಿ ಇದ್ದಿದ್ದಕ್ಕಿಂತನೂ ನಾವು ಇಲ್ಲೇ ಸಂತೋಷವಾಗಿದ್ದೀವಿ ಅಂತ ನಮಗೆ ತುಂಬ ಖುಷಿಯಾಗಿದೆ. ಮನೆಯಲ್ಲಿ ನಮಗೆ ಬೇರೆ ಥರ ಆಧ್ಯಾತ್ಮದ ಬಗ್ಗೆ ಅದಕ್ಕೆಲ್ಲ ಚಿಂತನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂದರೆ ನಾವು ಬೇರೆ ಬೇರೆ ಕಡೆಗೆ ಬೇರೆಯವ್ರ ಅಕ್ಕಂದ್ರ ಮನೆಗಳಲ್ಲಿ, ಅಣ್ಣಂದ್ರ ಮನೆಗಳಲ್ಲಿ ಓಡಾಡ್ಕೊಂಡಿರ್ತಿದ್ವಿ. ಅವ್ರು ಹೇಳಿದ ಕೆಲಸಗಳು ಮಾಡಬೇಕಾಗಿತ್ತು. ಅದರಿಂದ ನಮಗೆ ಆಧ್ಯಾತ್ಮದ ಬಗ್ಗೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ನಮಗೆ ಆಧ್ಯಾತ್ಮ ಚಿಂತನೆ ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಸಂಗೀತ ಪ್ರೋಗ್ರಾಮು ಅದೆಲ್ಲ ನಡೀತಾ ಇರುತ್ತೆ. ನಮಗೆ ಯಾವುದಕ್ಕೂ ಏನಕ್ಕೂ ಕಮ್ಮಿ ಮಾಡ್ದಂಗೆ ನಮ್ಮನ್ನು ಅಷ್ಟು ತಮ್ಮ ಮಕ್ಕಳ ಥರನೇ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಮಕ್ಕಳಿಗಿಂತ
ನಮಗಿಂತನೂ ಹೆಚ್ಚಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ಒಂಥರ ನಾವು ವಯಸ್ಸಾಗಿದ್ದರು ತಾಯಂದ್ರಾಗಿದ್ದರೂ ಕೂಡ ಅವ್ರಿಗೆ ನಾವು ಮಕ್ಕಳಿದ್ದ ಹಾಗೆ ಅಂತಲೇ ನಾವು ಅವರು ಅಂದ್ಕೊಂಡಿರೋದು, ನಾವು ಅಂದ್ಕೊಂಡಿರೋದು. ಅಷ್ಟೇ ಅಲ್ಲ, ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಮಕ್ಕಳಿಗಾಗಿಯೇ ದುಡಿದ ಅಷ್ಟು ಅಮ್ಮಂದಿರ ಬಾಳಿನಲ್ಲಿ ಒಬ್ಬೊಬ್ಬರದು ಒಂದೊಂದು ಕತೆ. ಇಲ್ಲಿರುವ ಅಷ್ಟು ತಾಯಂದಿರ ಜೀವನದಲ್ಲಿಯೂ ಒಂದೊಂದು ಕತೆ ಇದೆ. ಆದರೆ ಆ ಕಥೆಯನ್ನ ಮರೆತೇ ಹೋದವರೇ ಹೆಚ್ಚು. ಇನ್ನು ಕೆಲವರಿಗೆ ನೆನಪಿದ್ರೂ ಅದರ ಅಗತ್ಯವಿಲ್ಲವಾಗಿದೆ. ಯಾಕೆಂದ್ರೆ ಅವರಿಗೆ ಈ ಆಶ್ರಮವೇ ಈಗ ಸ್ವಂತ ಮನೆಯಾಗಿದೆ. ಹಳೆಯ ಕಹಿ ನೆನಪುಗಳನ್ನ ಮತ್ತೆ ಮತ್ತೆ ನೆನೆದು ಈ ಇಳಿ ವಯಸ್ಸಿನಲ್ಲಿ ಯಾಕೆ ಮರುಗಬೇಕು ಎಂಬ ತೀರ್ಮಾನಕ್ಕೆ ಬಂದಿರುವ ತಾಯಂದಿರು ನೆಮ್ಮದಿಯ ಬದುಕು ರೂಪಿಸಿಕೊಂಡಿದ್ದಾರೆ. ಇಲ್ಲಿ ಎನ್ವೈರ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯಿಂದನೂ ಇವರು ಮುರಳಿ ಮೋಹನ್ ಅವರು ನಮಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಟೈಮ್ ಟು ಟೈಮ್ ಊಟ ತಿಂಡಿ ಹಣ್ಣು ಹಂಪಲು ಪ್ರತಿಯೊಂದು ವ್ಯವಸ್ಥೆನೂ ಇದೆ. ವರ್ಷಕ್ಕೊಂದ್ಸಲಿ ಟೂರ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಸ್ಪೋರ್ಟ್ಸ್ ನಡೆಯುತ್ತಲ್ಲ 60 ವರ್ಷದ ಮೇಲ್ಪಟ್ಟವ್ರಿಗೆ ಅಲ್ಲಿಗೆ ಕಳಿಸ್ತಾರೆ. ಎಲ್ಲನೂ ಪ್ರೈಸ್ ತೊಗೊಂಬಂದಿದ್ದೀವಿ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆಮೇಲೆ ದಿನಕ್ಕೆ 4 ಸಲ ಪ್ರೇಯರ್ ಇರುತ್ತೆ. ಇಲ್ಲಿ ಪ್ರೇಯರ್ಗೆ ಅಟೆಂಡ್ ಮಾಡ್ತೀವಿ. ಊಟ ಆದಮೇಲೆ ಟಿ ವಿ ನೋಡ್ಬೋದು. ನಮ್ಗೆ ಯಾವ ಕುಂದು ಕೊರತೆನೇ ಕಾಣಲ್ಲ. ಎಲ್ಲ ರೀತಿಯಿಂದನೂ ಸಹಕಾರ ಹಾಗೂ ರೀತಿ ನೀತಿಯಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ನಮಗಂತೂ ತುಂಬ ಸಂತೋಷ ಆಗಿದೆ. ನಮ್ಮ ಸಹಪಾಠಿಗಳು ನಮ್ಮನ್ನು ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ ಪ್ರತಿಯೊಂದು ವಿಷಯಕ್ಕೂ. ಇಲ್ಲಿ ಸಾಯಿಬಾಬನ ಸನ್ನಿಧಿಯೊಳಗೆ ಒಂದು ಮಾತೃಭಾವದಲ್ಲಿ ಎಲ್ಲರೂ ತಿಳ್ಕೊಳ್ಳೋ ಹಾಗೆ ಇಲ್ಲಿ ತುಂಬ ಚೆನ್ನಾಗಿದೆ. ಅವ ಬಾಬಾನೇ ತಂದೆ ತಾಯಿ ಎಲ್ಲವೂ ಅವನೇ ಆದರೂ ಕೂಡ ಇವತ್ತು ಮಾತೃ ದಿವಸ ಆದ್ದರಿಂದ ಎಲ್ಲ ಮಾತೃರಿಗೂ ನಮಸ್ಕಾರಗಳು. ಆಮೇಲೆ ಇಲ್ಲಿ ತುಂಬ ಚೆನ್ನಾಗಿ ನೆಮ್ಮದಿಯಿಂದ ಕಾಲ ಕಳಿಬೋದು. ಇಲ್ಲಿ ವೃದ್ಧರಾದವ್ರಿಗೆ ತಕ್ಕ ಸ್ಥಳವಾಗಿದೆ. ಇನ್ನು ಈ ದ್ವಾರಕಾಮಾಯಿ ಆಶ್ರಮದಲ್ಲಿ ಈ ಅಮ್ಮಂದಿರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಇವರ ಆರೋಗ್ಯಕ್ಕಾಗಿ ಪ್ರತಿನಿತ್ಯ ವೈದ್ಯರ ಭೇಟಿ, ದಿನದ 3 ಹೊತ್ತು ವಿಭಿನ್ನ ಬಗೆಯ ತಿಂಡಿ ಊಟ, ವೃದ್ಧರ ಆರೋಗ್ಯಕ್ಕಾಗಿಯೇ ವಿಶೇಷ ವ್ಯಾಯಾಮ ಶಾಲೆ, ಪ್ರಾರ್ಥನೆಗಾಗಿ ದೇವಾಲಯ, ಹೀಗೆ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು ಬಿಡುವಿನ ಸಮಯದಲ್ಲಿ ಇವರು ವ್ಯಾಯಾಮ ಮಾಡುವುದು, ಪ್ರಾರ್ಥನೆ ಮಾಡುವುದರಲ್ಲಿಯೇ ಕಳೆಯುತ್ತಿರುವುದು ವಿಶೇಷ. ಮುಖ್ಯವಾಗಿ ಈ ಅಮ್ಮಂದಿರನ್ನ ವರ್ಷಕ್ಕೊಮ್ಮೆ ಪ್ರವಾಸಕ್ಕೆ ಕರೆದೊಯ್ಯಲಾಗುತ್ತಂತೆ. ಜೊತೆಗೆ ಸಿನಿಮಾಗಳಿಗೂ ಕರೆದೊಯ್ಯಲಾಗುತ್ತಂತೆ. ಅಷ್ಟೇ ಅಲ್ಲ, 60 ವರ್ಷ ಮೇಲ್ಪಟ್ಟವರಿಗಾಗಿಯೇ ಕ್ರೀಡಾಕೂಟಗಳನ್ನು ಏರ್ಪಡಿಸುತ್ತಿದ್ದು ಇಂತಹ ಕ್ರೀಡಾಕೂಟಗಳಲ್ಲಿ ಈ ಅಮ್ಮಂದಿರು ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿದ್ದಾರಂತೆ. ಈ ಇಳಿ ವಯಸ್ಸಿನಲ್ಲಿ ಇವರಿಗೆ ಬೇಕಿರೋದು 3 ಹೊತ್ತು ರುಚಿಯಾದ ಊಟ, 1 ಹೊತ್ತು ನಿದ್ದೆ ಮಾಡಲು ಸ್ವಚ್ಛವಾದ ಜಾಗ, ಅಲ್ಲದೆ ಹೊತ್ತು ಕಳೆಯಲು ಒಂದಷ್ಟು ಸಮಾನ ವಯಸ್ಸಿನ ಮನಸ್ಸುಗಳು, ಅವೆಲ್ಲವೂ ಇಲ್ಲಿ ಸಮೃದ್ಧವಾಗಿರುವ ಕಾರಣ ಇವರು ಅತ್ಯಂತ ಖುಷಿಯಲ್ಲಿ ಇಲ್ಲಿ ಜೀವಿಸುತ್ತಿದ್ದಾರೆ. ಈ ಎಲ್ಲ ಅಮ್ಮಂದಿರಿಗೂ ಮತ್ತೊಮ್ಮೆ ಅಮ್ಮಂದಿರ ದಿನದ ಶುಭಾಶಯಗಳನ್ನ ಹೇಳೋಣ. ಕಳೆದ 2 ವರ್ಷಗಳಿಂದ ಮುನಿಸಿಕೊಂಡಿದ್ದ ವರುಣ ಇದೀಗ ಕಣ್ಣು ತೆರೆಯುತ್ತಿದ್ದಂತೆ ಮತ್ತೆ ರೈತನ ಪಾಲಿಗೆ ಶಾಪವಾಗಿರುವುದು ವಿಪರ್ಯಾಸವೇ ಸರಿ. ಮಳೆ ಇಲ್ಲದೆ ಬೆಳೆ ಕೈಗೆ ಸಿಗದೆ ಹೈರಾಣಾಗಿದ್ದ ರೈತನಿಗೆ ಶನಿವಾರ ರಾತ್ರಿ ಸುರಿದ ಗುಡುಗು ಬಿರುಗಾಳಿ ಸಹಿತ ಮಳೆ ಅನುಕೂಲಕ್ಕಿಂತ ಅನಾನುಕೂಲವನ್ನೇ ಹೆಚ್ಚಾಗಿ ಮಾಡಿದ್ದು ರೈತ ದಿಕ್ಕು ಕಾಣದೆ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಕಳೆದ 2 ವರ್ಷಗಳಿಂದ ಮಳೆಯ ಸುಳಿವೇ ಇಲ್ಲ. ಪರಿಣಾಮ ಮಳೆ ಬರುವ ನಿರೀಕ್ಷೆಯಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ನಾಶವಾದರೆ ಮಳೆಗಾಗಿ ಕಾದು ಕಾದು ಬಿತ್ತನೆಯೇ ಮಾಡದೆ ಬಿಟ್ಟ ರೈತರಿಗೂ ಕಡಿಮೆ ಇಲ್ಲ. ಇದು 2 ವರ್ಷಗಳಿಂದ ರೈತರು ಅನುಭವಿಸಿದ ನೋವಾಗಿದ್ರೆ ಇದೀಗ ಮಳೆ ಬರುವ ಮುನ್ಸೂಚನೆಯಲ್ಲಿಯೇ ರೈತನಿಗೆ ಅಪಾರ ನಷ್ಟ ಉಂಟು ಮಾಡಿರುವುದು ಮತ್ತೊಂದು ಆತಂಕಕ್ಕೆ ಕಾರಣವಾಗಿದೆ. ಈ ಬಾರಿಯ ಬೇಸಿಗೆ ಉಗ್ರ ರೂಪ ತಾಳಿ ತನ್ನ ಪ್ರಭಾವ ಬೀರಿದ ಪರಿಣಾಮ ಉಷ್ಣಾಂಶ ತೀವ್ರವಾಗಿ ಹೆಚ್ಚಾಗಿ ತಂಪು ಪ್ರದೇಶಗಳನ್ನು ಹುಡುಕುವ ಮಟ್ಟಕ್ಕೆ ಕಿರುಕುಳ ನೀಡಿದ್ದು ಸುಳ್ಳಲ್ಲ. ಮುಂಗಾರು ಆರಂಭದಲ್ಲಿ ಮಳೆಯ ಮುನ್ಸೂಚನೆಯೇ ಇಲ್ಲದೆ ಈ ಬಾರಿಯೂ ಬರ ಗ್ಯಾರಂಟಿ ಎಂಬ ನಿರ್ಧಾರಕ್ಕೆ ರೈತರು ಈಗಾಗಲೇ ಬಂದಿದ್ರು.
ಆದರೆ ಕಳೆದ 3 ದಿನಗಳಿಂದ ಹವಾಮಾನ ವೈಪರೀತ್ಯದ ಪರಿಣಾಮ ವರುಣನ ಆಗಮನವಾಗುತ್ತಿದ್ದು ರಾಜಧಾನಿ ಬೆಂಗಳೂರಿನಲ್ಲಿ ವರ್ಣಾರ್ಭಟಕ್ಕೆ ತೀವ್ರ ಸಂಕಷ್ಟವೇ ಎದುರಾಗಿದೆ. ಅದಕ್ಕಿಂತ ಹೆಚ್ಚು ತೊಂದರೆಯನ್ನ ವರುಣ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿರುವುದು ವಿಪರ್ಯಾಸವೇ ಸರಿ. ಬಾಗೇಪಲ್ಲಿ ತಾಲೂಕಿನ ಸುತ್ತಮುತ್ತ ಶನಿವಾರ ರಾತ್ರಿ ಗುಡುಗು ಸಹಿತ ಬಿರುಗಾಳಿ ಮಳೆ ಹೊಡೆದಿದೆ. ಈ ಮಳೆಯಿಂದ ಕೆರೆ ಗುಂಟೆಗಳಿಗೆ ನೀರು ಬಂದಿಲ್ಲ. ಇಂತಹ ಅಲ್ಪ ಪ್ರಮಾಣದ ಮಳೆಯಿಂದ ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟವೂ ಏರಿಕೆಯಾಗಿಲ್ಲ. ಸಾಲದೆಂಬಂತೆ ಜನ ಜಾನುವಾರುಗಳಿಗೆ ಅಗತ್ಯವಿರುವ ನೀರು ಸಿಗುವಷ್ಟು ಮಳೆಯೂ ಆಗಿಲ್ಲ. ಆದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಅದೇ ರೀತಿಯಲ್ಲಿ ಮಳೆ ಕಡಿಮೆಯಾದರೂ ಅದು ಮಾಡಿರುವ ನಷ್ಟ ಮಾತ್ರ ಹೆಚ್ಚಾಗಿದೆ. 2 ಎಕರೆಯಲ್ಲಿ ರೈತನೊಬ್ಬ ಬೆಳೆದಿದ್ದ ಪಪ್ಪಾಯಿ ಗಿಡಗಳು ನೆಲ ಕಚ್ಚಿದ್ದು ಸಂಪೂರ್ಣವಾಗಿ ಬೆಳೆ ನಷ್ಟವಾಗಿದೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ದೇವರಗುಡಿಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರಕೂರು ಗ್ರಾಮದ ರೈತ ವೆಂಕಟಶಿವಪ್ಪ ಎಂಬುವರು ತಮ್ಮ 2 ಎಕರೆ ಹೊಲದಲ್ಲಿ ಪಪ್ಪಾಯಿ ಗಿಡ ಬೆಳೆದಿದ್ದಾರೆ. ಇನ್ನು 15 ದಿನಗಳಲ್ಲಿ ಪಪ್ಪಾಯಿ ಮಾರಾಟಕ್ಕೆ ಮಾಡಬೇಕಿತ್ತು. ಉಳಿದ ಜಮೀನಿನಲ್ಲಿ ಅದೇ ವೆಂಕಟಶಿವಪ್ಪ ನುಗ್ಗೆಕಾಯಿ ಮತ್ತು ತರಕಾರಿ ಬೆಳೆ ಬೆಳೆದಿದ್ದಾರೆ. ಶನಿವಾರ ರಾತ್ರಿ ಗುಡುಗು ಸಹಿತ ಬಿರುಗಾಳಿ ಮಳೆ ಹೊಡೆದ ಪರಿಣಾಮ ಪಪ್ಪಾಯಿ ಗಿಡಗಳು ನೆಲ ಕಚ್ಚಿವೆ. ಪಪ್ಪಾಯಿ ಗಿಡಗಳು ಉರುಳಿ ಕೆಳಕ್ಕೆ ಬಿದ್ದಿರೋದ್ರಿಂದ ಸಂಪೂರ್ಣವಾಗಿ ಬೆಳೆ ನಷ್ಟವಾಗಿದೆ. ಕೊಳವೆ ಬಾವಿಯಿಂದ ನೀರು ಹಾಯಿಸಿ ಪಪ್ಪಾಯಿ ಗಿಡಗಳನ್ನು ಬೆಳೆದಿದ್ದ ರೈತ ಇನ್ನು 15 ದಿನದಲ್ಲಿ ಮಾರಾಟ ಮಾಡಬೇಕಿತ್ತು. ಆದರೆ ಶನಿವಾರ ರಾತ್ರಿ ಬಿದ್ದ ಮಳೆಗೆ ಪಪ್ಪಾಯಿ ಗಿಡಗಳು ಸಂಪೂರ್ಣ ನಾಶವಾಗಿವೆ. ಇದರಿಂದ 1 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟವಾಗಿದ್ದು ಸರ್ಕಾರ ನಷ್ಟ ಪರಿಹಾರ ಕಲ್ಪಿಸಬೇಕು ಎಂದು ರೈತ ವೆಂಕಟಶಿವಪ್ಪ ಮನವಿ ಮಾಡಿದ್ದಾರೆ. ಮಗಳಿಗಂತ ಒಂದು 2 ಎಕರೆ 4 ಗುಂಟೆ ಜಮೀನು ಕೊಟ್ಟಿದ್ದೆ ನಾನು. ಅದರಲ್ಲಿ ಮಗಳು ಬಂದು ನಾಳೆ ಕೆಲಸ ತೋಟ ಮಾಡಿದ್ದೆ. ಅದರಲ್ಲಿ ಪಪ್ಪಾಯ, ಮಹಾಗನಿ ಮತ್ತು ಸಿಲ್ವರ್ ಗಿಡ, ಅದಾದಮೇಲೆ ನುಗ್ಗೆ ಗಿಡನೂ ಸಹ ಹಾಕಿದ್ವಿ. ಸೊ ಇವೆಲ್ಲ ಕೆಲವೊಂದು ಗಿಡ ಮೊನ್ನೆ ಮಳೆ ಲೈಟ್ಗೆ ಗಾಳಿ ಗುಡು ಸಮೇತ ಮಳೆ ಬಂದು ಸುಮಾರು ನಷ್ಟವಾಗಿದೆ. ಪಪ್ಪಾಯ ಆ್ಯಂಡು ನುಗ್ಗೆ ಫಸಲು ಕೈಗೆ ಬಂದಿತ್ತು, ಬಾಯಿ ಸಿಗದೆ ಹೋಯಿತು. ತುಂಬ ಬೇಸರ ಆಗಿದೆ ಸರ್, ಏನೋ ಒಂದು ಸಹಾಯ ಮಾಡಿ. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಗರ ಹಬ್ಬವೆಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರದ ಶ್ರೀ ಜಾಲಾರಿ ಗಂಗಮಾಂಬ ದೇವಾಲಯದ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಮಹೋತ್ಸವ ಶನಿವಾರ ರಾತ್ರಿ ಅಪಾರ ಜನಸ್ತೋಮದ ನಡುವೆ ವೈಭವವಾಗಿ ನೆರವೇರಿತು. ಐತಿಹಾಸಿಕ ಹಿನ್ನೆಲೆಯುಳ್ಳ ನಗರದ ಗಂಗಮ್ಮ ದೇವಾಲಯದ ಶ್ರೀ ಧರ್ಮರಾಯ ಕರಗ ಮಹೋತ್ಸವ ಸೇವಾ ಸಮಿತಿಯಿಂದ ಕಳೆದ 62 ವರ್ಷಗಳಿಂದ ಹಮ್ಮಿಕೊಳ್ಳುತ್ತಿರುವುದು ವಿಶೇಷ. ಕರಗ ಮಹೋತ್ಸವದ ಪ್ರಯುಕ್ತ ಗಂಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮಹಿಳೆಯರು ಧರ್ಮರಾಯರ ಹಾಗೂ ದ್ರೌಪದಮ್ಮನವರ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರ. ಜಿಲ್ಲೆ ಸೇರಿ ಇತರೆ ಜಿಲ್ಲೆಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತರು ಗಮಗಮಿಸುವ ಮಲ್ಲಿಗೆ ಹೂವಿನಿಂದ ಅಲಂಕೃತಗೊಂಡಿದ್ದ ಕರಗದ ವೈಭವವನ್ನ ಕಣ್ತುಂಬಿಕೊಂಡ್ರ. ಕರಗದ ಮೆರವಣಿಗೆಯಲ್ಲಿ ಇಡೀ ರಾತ್ರಿ ಸಂಚರಿಸಿದ ಭಕ್ತರು ನಾಡಿಗೆ ಯಾವುದೇ ರೀತಿ ಕೇಡು ಉಂಟಾಗದಂತೆ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದು ಗ್ರಾಮ ದೇವತೆಯನ್ನ ಪ್ರಾರ್ಥಿಸಿದ್ರ. ಕರಗದ ಅಂಗವಾಗಿ ನಗರದ ಪ್ರಮುಖ ರಸ್ತೆಗಳು, ವೃತ್ತಗಳನ್ನ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗಾರಗೊಳಿಸಲಾಗಿತ್ತ. ನಗರವಿಡೀ ಹಬ್ಬದ ವಾತಾವರಣದೊಂದಿಗೆ ನಾನಾ ಕಡೆ ಆಯೋಜಿಸಿದ್ದ ವಾದ್ಯಗೋಷ್ಠಿ, ಸಂಗೀತ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಲೋಕವನ್ನೇ ಸೃಷ್ಟಿಸಿದಂತಿತ್ತ.
ನಗರದ ವಿವಿಧೆಡೆ ಕರಗ ಕುಣಿತಕ್ಕೆ ವಿಶೇಷ ವೇದಿಕೆ ಸಜ್ಜುಗೊಳಿಸಲಾಗಿತ್ತು. ಅಲ್ಲದೆ ಎಂಜಿ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳಲ್ಲಿ ವಾದ್ಯಗೋಷ್ಠಿಗಳು ಮೆಚ್ಚುಗೆಗೆ ಪಾತ್ರವಾದವು. ಮಹೋತ್ಸವದ ಅಂಗವಾಗಿ ಕಳೆದ ಮೇ 6ರಿಂದ ಗಣಪತಿ ಹೋಮ, ಗಂಗಾದೇವಿ ಸಹಸ್ರಾರ್ಚನೆ, ಚಂಡಿಕಾ ಹೋಮ ಹಾಗೂ ಧರ್ಮರಾಯರ ಹಸಿ ಕರಗ ಮಹೋತ್ಸವ ಆಚರಿಸಲಾಗಿತ್ತು. ಶನಿವಾರ ರಾತ್ರಿ 9ಕ್ಕೆ ಮೇಲೂರಿನ ಕೆ ಧರ್ಮೇಂದ್ರ ಹೊತ್ತ ಹೂವಿನ ಕರಗಕ್ಕೆ ದೇವಾಲಯದಿಂದ ಚಾಲನೆ ನೀಡಲಾಯಿತು. ಇಡೀ ನಗರ ಸಂಚರಿಸುವ ಕರಗ ಭಾನುವಾರ ಮಧ್ಯಾಹ್ನದ ನಂತರ ಗಂಗಮ್ಮ ದೇವಾಲಯದ ಮುಂಭಾಗದಲ್ಲಿ ಅಗ್ನಿಕುಂಡ ಪ್ರವೇಶಿಸಿದ ಬಳಿಕ ಕರಗ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು. ಕರಗ ಮಹೋತ್ಸವದ ವೈಭವ ತುಂಬಿಕೊಳ್ಳಲು ಜಿಲ್ಲೆ ಸೇರಿದಂತೆ ಇತರೆ ಜಿಲ್ಲೆಗಳಿಂದ ಆಗಮಿಸಿದ್ದ ಭಕ್ತಾದಿಗಳಿಗೆ ವಿವಿಧ ಸಂಘಟನೆಗಳು ದೇವಿಯ ಭಕ್ತರಿಂದ ಅನ್ನ ಸಂತರ್ಪಣೆ, ಪಾನಕ, ಮಜ್ಜಿಗೆ ವಿತರಣೆ ಸಾಮಾನ್ಯವಾಗಿತ್ತು. ವಿವಿಧ ಗ್ರಾಮಗಳು ಮತ್ತು ನಗರದಿಂದ ಹೂವಿನ ಮತ್ತು ಮುತ್ತಿನ ಪಲ್ಲಕ್ಕಿಗಳ ಭವ್ಯ ಮೆರವಣಿಗೆ ಜೊತೆಗೆ ಕೀಲು ಕುದುರೆ ನೃತ್ಯ, ಪೂಜಾ ಕುಣಿತ, ಡೊಳ್ಳು ಕುಣಿತ, ತಮಟೆ ವಾದ್ಯ ಸೇರಿ ಜನಪದ ಕಲಾ ತಂಡಗಳ ಪ್ರದರ್ಶನ ಕರಗ ಮಹೋತ್ಸವಕ್ಕೆ ಮೆರುಗು ನೀಡಿದ್ವು. ಕರಗ ಮಹೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಕಾಂತಾರಾಗೆ ಈಗ ಆಡಬೇಕು. ಧರ್ಮರಾಯರ ಕರಗ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳುವ ಒನಕೆ ಕರಗ ಮಹೋತ್ಸವ ಮೇ 13ರ ಬೆಳಗ್ಗೆ 10 ಗಂಟೆಗೆ ನಗರದ ಭುವನೇಶ್ವರಿ ವೃತ್ತದಲ್ಲಿ ನಡೆಯಲಿದೆ. ಸುಮಾರು 6 ಅಡಿ ಉದ್ದದ ಒನಕೆಯ ಮೇಲೆ ಅರಿಶಿನ ನೀರು ತುಂಬಿದ ತಾಮ್ರದ ಪಾತ್ರೆಯನ್ನ ಹೊತ್ತು ತಮಟೆಯ ವಾದನಕ್ಕೆ ತಕ್ಕಂತೆ ನೃತ್ಯ ಮಾಡುವುದಲ್ಲದೆ ಪಾತ್ರೆಯಲ್ಲಿ ಉಳಿದ ನೀರನ್ನ ನೆರೆದವರ ಮೇಲೆ ಎರಚುವ ಮೂಲಕ ಕರಗ ಮಹೋತ್ಸವಕ್ಕೆ ತೆರೆ ಎಳೆಯಲಾಗುವುದು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆದಿಗುರು ಶ್ರೀ ಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿಯೇ ವೇದಗಳ ಬಗ್ಗೆ ಜ್ಞಾನ ಪಡೆದು ಸನ್ಯಾಸಿಯಾದರು. ಅವರು ಕೇವಲ 32ನೇ ವಯಸ್ಸಿನಲ್ಲಿ ತಮ್ಮ ದೇಹ ತ್ಯಜಿಸಿದರು. ಪ್ರಾಚೀನ ಭಾರತೀಯ ಉಪನಿಷತ್ತುಗಳು, ತತ್ವಗಳು ಮತ್ತು ಹಿಂದೂ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸಲು ಶ್ರೀ ಆದಿ ಶಂಕರಾಚಾರ್ಯರು ಶ್ರಮಿಸಿದರು ಎಂದು ಬಳ್ಳಕ್ಕಿ ಸುಬ್ಬರಾಮ ಹೇಳಿದರು. ಚಿಕ್ಕಬಳ್ಳಾಪುರದ ಶಂಕರ ಮಠದಲ್ಲಿ ಇಂದು ಆದಿಗುರು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಪ್ರಬಂಧು ಬಳ್ಳಕ್ಕಿ ಸುಬ್ಬರಾಮ್, ಶ್ರೀ ಶಂಕರಾಚಾರ್ಯರು ಅದ್ವೈತ ವೇದಾಂತ ತತ್ವವನ್ನ ಆದ್ಯತೆ ಮೇಲೆ ಸ್ಥಾಪಿಸಿದ್ರ. ಧರ್ಮದ ಹೆಸರಿನಲ್ಲಿ ಹರಡುತ್ತಿರುವ ವಿವಿಧ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸಿದ್ರ. ಶತಮಾನಗಳಿಂದ ಪಂಡಿತರು ಧರ್ಮ ಗ್ರಂಥಗಳ ಹೆಸರಿನಲ್ಲಿ ಜನರಿಗೆ ನೀಡುತ್ತಿದ್ದ ತಪ್ಪು ಶಿಕ್ಷಣದ ಬದಲಾಗಿ ಸರಿಯಾದ ಶಿಕ್ಷಣ ನೀಡುವ ಕೆಲಸವನ್ನ ಆದಿಶಂಕರಾಚಾರ್ಯರು ಮಾಡಿದ್ರು ಎಂದು ಹೇಳಿದ್ರ. ಇಂದು ಶಂಕರಾಚಾರ್ಯರನ್ನ ಕಾಲಕಾಲಕ್ಕೂ ಪೂಜಿಸಿಕೊಂಡು ಸ್ಮರಿಸಿಕೊಂಡು ಬರಲಾಗಿದೆ. ಹಿಂದೂ ಧರ್ಮದಲ್ಲಿ ಆದಿಗುರು ಶಂಕರಾಚಾರ್ಯರಿಗೆ ವಿಶೇಷ ಸ್ಥಾನ ನೀಡಲಾಗಿದೆ ಎಂದ್ರ. ಅನೇಕ ನಂಬಿಕೆಗಳಂತೆ ಶ್ರೀ ಆದಿ ಶಂಕರಾಚಾರ್ಯರನ್ನ ಭಗವಾನ್ ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ. ಅವರ ಜೀವನ ಮನುಕುಲಕ್ಕೆ ಸ್ಫೂರ್ತಿಯ ಮೂಲವಾಗಿದೆ. ಅವರ ಸಿದ್ಧಾಂತಗಳು ಮನುಷ್ಯನ ಬದುಕನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿವೆ ಎಂದ್ರ. ಆದಿಗುರು ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಕೇರಳದ ಕೆಳದಿ ಗ್ರಾಮದಲ್ಲಿ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದ್ರ. ಅವರ ತಂದೆಯ ಹೆಸರು ಶಿವಗುರು ಮತ್ತು ತಾಯಿಯ ಹೆಸರು ಆರ್ಯಾಂಬ. ಶಂಕರಾಚಾರ್ಯರ ತಂದೆಯಾದ ಶಿವಗುರುಗಳು ಧರ್ಮಗ್ರಂಥಗಳಲ್ಲಿ ಪರಿಣಿತರಾಗಿದ್ರ. ಅವರು ತಮ್ಮ ಮಗನಿಗೆ ಶಂಕರ ಎಂದು ಹೆಸರಿಸಿದರು ಎಂದ್ರ. ಶ್ರೀ ಗುರುಭ್ಯೋ ನಮಃ. ಈ ದಿನ ಶಂಕರ ಭಗವತ್ಪಾದರ ಜಯಂತಿ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಶ್ರೀ ಶಂಕರ ಮಠದಲ್ಲಿ ಬ್ರಾಹ್ಮಣರ ಮುಖೇನ ಅನ್ಯೋನ್ಯ ಸಹಾಯನ ಶತ್ರುದ್ರಾಭಿಷೇಕವನ್ನು ಶ್ರೀಮದ್ ಆಚಾರ್ಯರಿಗೆ ಸಮರ್ಪಿಸಲಾಗಿದೆ ಮತ್ತು ಮಹಿಳೆಯರಿಂದ ಈ ದಿನ ಶಿವಾನಂದ ಲಹರಿ, ಸೌಂದರ್ಯ ಲಹರಿ ಎಲ್ಲವನ್ನು ದೇವಿಗೆ ಸಮರ್ಪಣೆ ಮಾಡ್ತಾಯಿದ್ದಾರೆ. ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಭಾರತ ದೇಶ ಕಂಡಂತಹ
ಅತ್ಯುತ್ತಮವಾದಂತಹ ವಾಗ್ಮಿಗಳು ಮತ್ತು ಅದ್ವೈತ ಮತ ಸ್ಥಾಪನಾಚಾರ್ಯರು. ಅದ್ವೈತ ಇರಲಿಲ್ಲ ಅಂತಲ್ಲ, ಅದು ಮುಸುಕಾಗಿತ್ತು. ಆ ಮುಸುಕನ್ನು ಕನ್ನಡಿನ ಶುದ್ಧ ಮಾಡಿ ಚಿತ್ತರಾಮನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಷಣ್ಮತಾಚಾರ್ಯರು ಅನ್ನಿಸ್ಕೊಂಡು ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಒತ್ತು ಕೊಟ್ಟು ಅದನ್ನು ಭದ್ರವಾದ ಬುನಾದಿ ಹಾಕಿಕೊಟ್ರು. ಅಂಥ ಮಹನೀಯರ ಈ ದಿನ ಇವತ್ತು ಜಯಂತ್ಯುತ್ಸವದ ದಿನ ಶ್ರೀಮಠದಲ್ಲಿ ಬೆಳಗ್ಗೆ ಅಭಿಷೇಕ, 12ವರೆಗೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಮತ್ತು ಸಂಜೆ 5 ಗಂಟೆಗೆ ಪಲ್ಲಕ್ಕಿ ಉತ್ಸವ ಹಾಗೂ ರಾತ್ರಿ 7ವರೆಗೆ ಮಹಾಮಂಗಳಾರತಿ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗ್ರಾಮದಲ್ಲಿ ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ವೇದಪ್ರಬಂಧಗಳಿಂದ ವೇದಘೋಷ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಲಕ್ಷ್ಮಣರಾವ್, ನಾಗಭೂಷಣ್, ಛಾಯಾಗ್ರಾಹಕ ಎಸ್ ಜಯರಾಮ್, ಕೆವಿ ವೆಂಕಟೇಶ್ ಮೂರ್ತಿ, ಮಂಡಿಕಲ್ ರಾಮಣ್ಣ, ಲತಾ, ಅನುಪಮಾ, ನಳಿನಿ, ಮಂಜುಳಾ ಸೇರಿದಂತೆ ಇನ್ನೂ ಹಲವರು ಭಾಗವಹಿಸಿದ್ರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸಿ
ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE ನೀಟ್ CET ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಶನಿವಾರ ಮಧ್ಯರಾತ್ರಿ ಜವರಾಯ ಅಟ್ಟಹಾಸ ಮೆರೆದಿದ್ದು, ಪಾವಗಡ ಹೊರವಲಯದಲ್ಲಿ ತಡರಾತ್ರಿ ನಡೆದ ಭೀಕರ ಅಪಘಾತದಲ್ಲಿ ಇಬ್ಬರು ಶಿಕ್ಷಕರು ಸ್ಥಳದಲ್ಲಿಯೇ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಅಲ್ಲದೆ ಇನ್ನೂ ಇಬ್ಬರು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಶನಿವಾರ ಮಧ್ಯರಾತ್ರಿ ಜವರಾಯ ಅಟ್ಟಹಾಸ ಮೆರೆದಿದ್ದು, ಪಾವಗಡ ಹೊರವಲಯದಲ್ಲಿ ತಡರಾತ್ರಿ ನಡೆದ ಭೀಕರ ಅಪಘಾತದಲ್ಲಿ ಇಬ್ಬರು ಶಿಕ್ಷಕರು ಸ್ಥಳದಲ್ಲಿಯೇ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಅಲ್ಲದೆ ಇನ್ನೂ ಇಬ್ಬರು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪಾವಗಡ ಪಟ್ಟಣದ ಶಿಕ್ಷಕಿ ಶೋಭಾ ಎಂಬುವರ ಮಗಳ ಮದುವೆಯ ಆರತಕ್ಷತೆಗೆ ತುಮಕೂರಿಗೆ ಹೋಗಿ ಆರತಕ್ಷತೆ ಮುಗಿಸಿ ಮರಳಿ ಪಾವಗಡಕ್ಕೆ ಬರುವ ಸಮಯದಲ್ಲಿ ಅಪಘಾತ ನಡೆದಿದೆ. ತುಮಕೂರಿನಲ್ಲಿ ನಡೆಯುತ್ತಿದ್ದ ಮದುವೆ ಆರತಕ್ಷತೆಗೆ ತೆರಳಿದ್ದ ಶಿಕ್ಷಕರು ಕಾರಿನಲ್ಲಿ ವಾಪಸ್ ಪಾವಗಡಕ್ಕೆ ಬರುತ್ತಿದ್ದ ವೇಳೆ ಅವಘಡ ಸಂಭವಿಸಿದೆ. ತುಮಕೂರು ಮಾರ್ಗದ ಕಣಿವೇನಹಳ್ಳಿ ಗೇಟ್ ಬಳಿ ನಯಾರ ಪೆಟ್ರೋಲ್ ಬಂಕ್ ಸಮೀಪದಲ್ಲಿ ಮಧ್ಯರಾತ್ರಿ ಕಾರು ಪಲ್ಟಿಯಾದ ಪರಿಣಾಮ ಕಾರಿನಲ್ಲಿದ್ದವರಲ್ಲಿ ಇಬ್ಬರು ಶಿಕ್ಷಕರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಪಾವಗಡ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗದ ಪ್ರಾಂಶುಪಾಲ ಧನಂಜಯ ಮತ್ತು ಗೌಡೇಟಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಕೃಷ್ಣ ಅವರು ಮೃತಪಟ್ಟ ಶಿಕ್ಷಕರು ಎಂದು ತಿಳಿದು ಬಂದಿದೆ. ಕಾರಿನಲ್ಲಿದ್ದ ಮತ್ತಿಬ್ಬರು ಶಿಕ್ಷಕರಾದ RM ನರಸಿಂಹ ಮತ್ತು ವೆಂಕಟಾಚಲಪತಿ ಅವರಿಗೆ ಗಂಭೀರ ಗಾಯಗಳಾಗಿವೆ. ಗಾಯಗೊಂಡ ಶಿಕ್ಷಕರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಅಪಘಾತದ ವಿಚಾರ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಕೊಂಡಪ್ಪ, CTV ನ್ಯೂಸ್, ಪಾವಗಡ. ಕೆರೆಯಲ್ಲಿ ಮುಳುಗಿ ಬೆಂಗಳೂರಿನ ವ್ಯಕ್ತಿಯೊಬ್ಬ ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ನಡೆದಿದೆ. ಪ್ರತಿ ವೀಕೆಂಡ್ನಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಈಜುವುದಕ್ಕಾಗಿ ವಾಟದ ಹೊಸಹಳ್ಳಿ ಕೆರೆಗೆ ಬರುವುದು ಸಾಮಾನ್ಯವಾಗಿದ್ದು, ಅದೇ ರೀತಿಯಲ್ಲಿ ಬಂದಿದ್ದ ವ್ಯಕ್ತಿಯೊಬ್ಬ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಕೆರೆಯಲ್ಲಿ ಮುಳುಗಿ ವ್ಯಕ್ತಿಯೊಬ್ಬ ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಇಂದು ನಡೆದಿದೆ. ಕೆರೆಯಲ್ಲಿ ಮುಳುಗಿ ಮೃತಪಟ್ಟ ವ್ಯಕ್ತಿಯನ್ನ ಬೆಂಗಳೂರಿನ ಇಂದಿರಾನಗರದ 42 ವರ್ಷದ ವಿನಯ್ ಎಂದು ಗುರುತಿಸಲಾಗಿದ್ದು, ನಿನ್ನೆ ವೀಕೆಂಡ್ ಇದ್ದ ಕಾರಣ ಕೆರೆಗೆ ಈಜಲು ಸ್ನೇಹಿತರೊಂದಿಗೆ ವಿನಯ್ ಬಂದಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಬೆಂಗಳೂರಿಗೆ ಸಮೀಪವಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಮುಖ ಪ್ರವಾಸಿ ತಾಣಗಳು ಮಾತ್ರವಲ್ಲದೆ ಹಲವು ಪ್ರಕೃತಿ ಸಹಜವಾದ ತಾಣಗಳು ಇದ್ದು, ಇವು ಬೆಂಗಳೂರಿಗರ ಪಾಲಿಗೆ ಆಕರ್ಷಣೀಯವಾಗಿವೆ. ಅದೇ ಕಾರಣಕ್ಕೆ ಈಶಾ ದೇವಾಲಯ, ನಂದಿ ಗಿರಿಧಾಮ, ದಂಡಿಗಾನಹಳ್ಳಿ ಕೆರೆ, ಶ್ರೀನಿವಾಸ ಸಾಗರ ಕೆರೆ, ವಾಟದ ಹೊಸಹಳ್ಳಿ ಕೆರೆ ಸೇರಿದಂತೆ ಹಲವು ಪ್ರದೇಶಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಪ್ರಸ್ತುತ ಬೇಸಿಗೆಯಾದ ಕಾರಣ ಮತ್ತು ಅತಿಯಾದ ಸೆಕೆ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ವೀಕೆಂಡ್ನಲ್ಲಿ ಬರುವ ಪ್ರವಾಸಿಗರು ಕೆರೆಗಳಲ್ಲಿ ನೀರು ತುಂಬಿರುವ ಕಾರಣ ಈಜುವುದು ಸಾಮಾನ್ಯವಾಗಿದೆ. ಅದೇ ರೀತಿಯಲ್ಲಿ ಶನಿವಾರ ಗೆಳೆಯರೊಂದಿಗೆ ಬಂದಿದ್ದ ವಿನಯ್ ಈಜಲು ಕೆರೆಗೆ ಇಳಿದಿದ್ದಾನೆ, ಆದರೆ ಮೇಲೆ ಬಂದಿಲ್ಲ. ವಿನಯ್ ಈಜು ಕಲಿತಿದ್ದರಾ ಇಲ್ಲವಾ ಎಂಬುದು ಗೊತ್ತಿಲ್ಲವಾದರೂ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ನೀರಿನಲ್ಲಿ ಮುಳುಗಿರುವ ವಿನಯ್ ಶವ ಮೇಲೆ ತರಲು ತೀವ್ರ ಕಸರತ್ತು ನಡೆಸಲಾಗುತ್ತಿದೆ. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ರಾತ್ರಿಯಿಡೀ ಕಾರ್ಯಾಚರಣೆ ನಡೆಸಿದರೂ ವಿನಯ್ ಮೃತದೇಹ ಪತ್ತೆಯಾಗಿಲ್ಲ. ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಈ ಸಂಬಂಧ ಕಾರ್ಯಾಚರಣೆ ಮುಂದುವರೆದಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 2 ವರ್ಷಗಳಿಂದ ಕಣ್ಮರೆಯಾಗಿದ್ದ ವರುಣ ಕಳೆದ 3 ದಿನಗಳಿಂದ ಹೊರಬರುತ್ತಿದ್ದಾನೆ. ಮೊನ್ನೆ ರಾತ್ರಿ ಬಿರುಸಿನ ಮಳೆಯಾಗಿ ತೀವ್ರವಾಗಿದ್ದ ಸೆಕೆಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗುವಂತೆ ಮಾಡಿದ್ದ ವರುಣ
ಇಂದು ಮಧ್ಯಾಹ್ನವೇ ಸುರಿಯುವ ಮೂಲಕ ನಾಗರಿಕರಲ್ಲಿ ಸಮಾಧಾನ ಮೂಡಿಸಿದ. ಕಳೆದ 2 ವರ್ಷಗಳಿಂದ ಮೋಡದ ಮರೆಯಲ್ಲಿಯೇ ಅವಿತಿದ್ದ ವರುಣ ಇದೀಗ ಮೋಡದ ಪರದೆ ತೊಲಗಿಸಿ ಹೊರಬಂದಂತೆ ಕಾಣುತ್ತಿದ್ದಾನೆ. ಕಳೆದ ವರ್ಷ ಮುಂಗಾರು ಮತ್ತು ಹಿಂಗಾರು ಎರಡರಲ್ಲಿಯೂ ಮಳೆ ಕೈಕೊಟ್ಟ ಪರಿಣಾಮ ರೈತರು ಬೆಳೆ ಇಲ್ಲದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ರ. ಅಲ್ಲದೆ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೂ ಹಾಹಾಕಾರ ಎದ್ದು ಮೇವು ಮತ್ತು ನೀರಿಗೂ ಸಂಕಷ್ಟ ಎದುರಾಗಿತ್ತ. ಇನ್ನು ಸೂರ್ಯನ ತಾಪ ತಡೆಯಲಾರದ ಹಂತ ಮುಟ್ಟಿದ್ದ. ಹೌದು, ಕಳೆದ 2-3 ತಿಂಗಳಿಂದ ಅತಿಯಾದ ತಾಪಕ್ಕೆ ಜನರು ತತ್ತರಿಸಿದ್ರ. ಬೇಸಿಲು ಮತ್ತು ಒಣಹವೆಯ ಪರಿಣಾಮ ತಂಪು ಪಾನೀಯಗಳ ಜೊತೆಗೆ ತಂಪು ಪ್ರದೇಶಗಳನ್ನು ಆರಿಸಿಕೊಳ್ಳುವ ಸ್ಥಿತಿ ನಾಗರಿಕರಿಗೆ ಒದಗಿ ಬಂದಿತ್ತು. ಇಂತಹ ಸ್ಥಿತಿಯಲ್ಲಿರುವಾಗಲೇ ಕಳೆದ 2 ದಿನಗಳ ಹಿಂದೆ ಸುರಿದ ಮಳೆ ವಾತಾವರಣವನ್ನು ತಂಪು ಮಾಡುವಲ್ಲಿ ಯಶಸ್ವಿಯಾಗಿತ್ತು. 2 ದಿನಗಳ ಹಿಂದಿನ ರಾತ್ರಿ ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ಸುರಿದ ಮಳೆಯಿಂದಾಗಿ ವಾತಾವರಣ ಪೂರ್ತಿಯಾಗಿ ಅಲ್ಲದಿದ್ರೂ ಸ್ವಲ್ಪ ಮಟ್ಟಿಗೆ ತಂಪಾಗಿದೆ. ಇನ್ನು ಇಂದು ಮಧ್ಯಾಹ್ನ ಏಕಾಏಕಿ ವರುಣನ ಆಗಮನವಾಯಿತು. ಸುಮಾರು 10 ನಿಮಿಷಕ್ಕೂ ಹೆಚ್ಚು ಕಾಲ ವರುಣ ಆರ್ಭಟಿಸಿದ. ಯಾವುದೇ ಮುನ್ಸೂಚನೆ ಇಲ್ಲದೆ ಬಂದ ವಿಶೇಷ ಅತಿಥಿ ಚಿಕ್ಕಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ಕೆಲ ಕಾಲ ಗೊಂದಲ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾನೆ. ಯಾಕೆ ಅಂತೀರಾ? ಏಕಾಏಕಿ ಸುರಿದ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಇನ್ನು ಮಳೆ ಮುನ್ಸೂಚನೆಯೇ ಇಲ್ಲದ ಕಾರಣ ಕೊಡೆ ಇಲ್ಲದೆ ಹೊರಬಂದಿದ್ದ ನಾಗರಿಕರು ಮಳೆಯಿಂದ ತಪ್ಪಿಸಿಕೊಳ್ಳಲು ಸುರಕ್ಷಿತ ಪ್ರದೇಶಗಳನ್ನು ಹುಡುಕುವಂತಾಯಿತು. ಬಂದಷ್ಟೇ ವೇಗದಲ್ಲಿ ಮಾಯವಾದ ಮಳೆರಾಯ ಮತ್ತೆ ಈತ ತಿರುಗಿಯೂ ನೋಡಲಿಲ್ಲ. ಮಧ್ಯಾಹ್ನ ಸುರಿದ ಮಳೆಯಿಂದಾಗಿ ಬಿಸಿಲಿನ ತಾಪದಲ್ಲಿ ಮತ್ತಷ್ಟು ಕಡಿಮೆಯಾಗಿದ್ದು, ಒಮ್ಮೆ ಜೋರು ಮಳೆ ಹೊಡೆದಲ್ಲಿ ನಾಗರಿಕರ ಸೆಕೆಯ ಹಿಂಸೆ ದೂರವಾಗಲಿದೆ ಎಂದು ಜನರು ಬೇಡುತ್ತಿದ್ದಾರೆ. ಇದು ನಗರವಾಸಿಗಳ ಬೇಡಿಕೆಯಾದರೆ ಭೂಮಿ ಹಸನು ಮಾಡಿ ಬಿತ್ತನೆಗೆ ಸಿದ್ಧಪಡಿಸಲು ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಆತಂಕದಲ್ಲಿರುವ ರೈತರು ಒಂದು ಜೋರು ಮಳೆ ಬಂದರೆ ಜಮೀನು ಹಸನು ಮಾಡುವ ಧಾವಂತದಲ್ಲಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಿಂದೂ ಧರ್ಮದಲ್ಲಿ ಆದಿಗುರು ಶಂಕರಾಚಾರ್ಯರಿಗೆ ವಿಶೇಷ ಸ್ಥಾನ ನೀಡಲಾಗಿದೆ ಎಂದು ಶಿಕ್ಷಕ ವಿಜಯ್ ಕುಮಾರ್ ಹೇಳಿದರು. ವಿಜಯಪುರ ಪುರಸಭೆಯಲ್ಲಿ ಆದಿ ಶಂಕರಾಚಾರ್ಯರ ಜಯಂತಿಯನ್ನ ವಿಜಯಪುರ ವಿಪ್ರ ಸಮಾಜದ ಸಹಯೋಗದೊಂದಿಗೆ ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಆದಿಗುರು ಶಂಕರಾಚಾರ್ಯರ ಜಯಂತಿಯಲ್ಲಿ ಉಪನ್ಯಾಸ ನೀಡಿದ ಶಿಕ್ಷಕ ವಿಜಯ್ ಕುಮಾರ್, ಶ್ರೀ ಆದಿ ಶಂಕರಾಚಾರ್ಯರನ್ನ ಭಗವಾನ್ ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ. ಅವರ ಜೀವನ ಮನುಕುಲಕ್ಕೆ ಸ್ಫೂರ್ತಿಯಾಗಿದೆ. ಅವರ ಸಿದ್ಧಾಂತಗಳು ಮನುಷ್ಯನ ಬದುಕನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಆದಿಗುರು ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಕೇರಳದ ಕೆಳದಿ ಗ್ರಾಮದಲ್ಲಿ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದ್ರು ಎಂದ್ರ. ಇವತ್ತು ನಮ್ಮ ಲೋಕಕ್ಕೇನೆ ಒಂದು ಪುಣ್ಯವಾದ ದಿನ. ಏಕೆ ಅಂತ ಹೇಳಿದ್ರೆ, ನಮ್ಮ ಒಂದು ಭೂಮಿ ಮೇಲೆ ಯಾವ ನಮಗೆ ಸಂಕಷ್ಟಗಳು ಬರುತ್ತೆ ಅವಾಗೆಲ್ಲರೂ ಕೂಡ ಒಬ್ಬ ಮಹನೀಯರು ಹುಟ್ಟಿ ಆ ಒಂದು ಸಂಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಒಂದು ಕಲ್ಯಾಣವನ್ನು ತೋರಿಸಿದ್ದಾರೆ. ಅಂತ ಒಂದು ಧರ್ಮದ ಒಂದು ಪುನರುತ್ಥಾನವನ್ನು ಮಾಡಿದಂಥ ಶಂಕರಾಚಾರ್ಯರು ಇವತ್ತು ಹುಟ್ಟಿದಂಥ ದಿನ. ಯಾಕೆಂತ ಹೇಳಿದ್ರೆ, ಶ್ರೀಮತಾಚಾರ್ಯರಲ್ಲಿ ಶಂಕರಾಚಾರ್ಯರು ಮೊದಲನೇವರಾಗ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಆದಿಶಂಕರ ಅಂತ ಹೇಳಿ ಕರೀತಾರೆ. ಇವರು 8ನೇ ಶತಮಾನದಲ್ಲಿ ಅಂದರೆ 788ನೇ ಇಸ್ವಿನಲ್ಲಿ ಇವರು ಹುಟ್ಟುತ್ತಾರೆ. ನಮ್ಮ ಪಕ್ಕದ ರಾಜ್ಯದ ಕೇರಳ ರಾಜ್ಯದ ಕಾಲಟಿ ಇರ್ತಕ್ಕಂಥ ಒಂದು ಹಳ್ಳಿನಲ್ಲಿ ಒಂದು ನಂಬೂದಿರಿ ಬ್ರಾಹ್ಮಣ ಅಂತಕ್ಕಂಥ ಒಂದು ಬಡ ಕುಟುಂಬದಲ್ಲಿ ಇವರು ಜನನ ಆಗುತ್ತೆ. ಇವರ ತಂದೆ ಶಿವಗುರು, ತಾಯಿ ಆರ್ಯಾಂಬೆ ಅಂತೇಳಿ. ಇವರು ಈ ಒಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಇವತ್ತು
ಅದಕ್ಕೋಸ್ಕರನೇ ಇವತ್ತು ನಾವು ಪ್ರತಿ ವರ್ಷ ಕೂಡ ಪಂಚಮಿ ವೈಶಾಖ ಶುದ್ಧ ಪಕ್ಷ ಪಂಚಮಿ ದಿವಸ ಇವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪುರಸಭೆ ಪರಿಸರ ಅಭಿಯಂತರ ಶೇಖರ್ ಮಾತನಾಡಿ, ಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿಯೇ ವೇದಗಳ ಬಗ್ಗೆ ಜ್ಞಾನ ಪಡೆದು ಸನ್ಯಾಸಿಯಾದವರ. ಅವರು ಕೇವಲ 32ನೇ ವಯಸ್ಸಿನಲ್ಲಿ ತಮ್ಮ ದೇಹ ತ್ಯಜಿಸಿದ್ರ. ಪ್ರಾಚೀನ ಭಾರತೀಯ ಉಪನಿಷತ್ತುಗಳ ತತ್ವಗಳು ಮತ್ತು ಹಿಂದೂ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸಲು ಶ್ರೀಯಾದಿ ಶಂಕರಾಚಾರ್ಯರು ಕೆಲಸ ಮಾಡಿದ್ರ. ಅಲ್ಲದೆ ಅದ್ವೈತ ವೇದಾಂತ ತತ್ವವನ್ನ ಆದ್ಯತೆ ಮೇಲೆ ಸ್ಥಾಪಿಸಿದ್ರು ಎಂದ್ರ. ಕಾರ್ಯಕ್ರಮದಲ್ಲಿ ವೇದ ಬ್ರಹ್ಮ ಬಾಲಾಜಿ ಸ್ವಾಮಿಗಳನ್ನ ಸನ್ಮಾನಿಸಲಾಯಿತು. ಪ್ರಬಂಧಗಳಿಂದ ವೇದಕೋಶ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತ. ಎಸ್ ಗೋವಿಂದರಾವ್, ನಾಗೇಶ್, ರಘುನಾಥ್, ರಾಮಮೂರ್ತಿ, ಸೂಲಿನಾರಾಯಣ ಬಾಬು, ವೀಣಾ ಪ್ರಕಾಶ್, ಗಾಯತ್ರಿ ಜಗದೀಶ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ರ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ವಿಜಯಪುರ. ಭ್ರೂಣಲಿಂಗ ಪರೀಕ್ಷೆ ಮಾಡಿ ಗರ್ಭದಲ್ಲಿದ್ದ ಹೆಣ್ಣು ಮಗುವನ್ನ ಗಂಡು ಮಗುವನ್ನಾಗಿ ಮಾಡುವುದಾಗಿ ಹೇಳಿ ಔಷಧದಿಂದ ಗರ್ಭಪಾತವಾಗಿರುವ ಆರೋಪ ಮಾಲೂರಿನ ಖಾಸಗಿ ಆಸ್ಪತ್ರೆಯೊಂದರಿಂದ ಕೇಳಿಬಂದಿದೆ. ಈ ಸಂಬಂಧ ಜಿಲ್ಲಾ ವೈದ್ಯಾಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆಸ್ಪತ್ರೆಯ ಸ್ಕ್ಯಾನಿಂಗ್ ವಿಭಾಗ ಸೀಜ್ ಮಾಡಲಾಗಿದ್ದು ಹೆಚ್ಚಿನ ತನಿಖೆ ನಡೆಸಲಾಗುತ್ತಿದೆ. ಆಸ್ಪತ್ರೆ ವೈದ್ಯರು ನೀಡಿದ ಔಷಧಿಗಳಿಂದಲೇ ಗರ್ಭಪಾತವಾಗಿದೆ ಎಂದು ನೊಂದವರು ಆರೋಪಿಸಿದ್ದು, ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ವಿಚಾರಣೆಯನ್ನ ವೈದ್ಯಾಧಿಕಾರಿಗಳ ತಂಡ ನಡೆಸುತ್ತಿದೆ. ಮತ್ತೊಂದೆಡೆ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ಗೆ ಬೀಗ ಜಡಿಯಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿರುವ ಸಂಜನಾ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆ ಮಾಡಲಾಗುತ್ತಿದ್ದು, ಗರ್ಭದಲ್ಲಿದ್ದ ಹೆಣ್ಣು ಮಗುವನ್ನ ಗಂಡು ಮಗುವನ್ನಾಗಿ ಬದಲಾಯಿಸುವುದಾಗಿ ಹೇಳಿ ಔಷಧಿ ನೀಡಿ ಹಣ ವಸೂಲಿ ಮಾಡಿದ್ದಾರೆ ಎಂಬುದು ನೊಂದವರ ಆರೋಪವಾಗಿದೆ. ಅಲ್ಲದೆ ವೈದ್ಯರು ಕೊಟ್ಟ ಔಷಧಿ ತೆಗೆದುಕೊಂಡ ಹಿನ್ನೆಲೆ ಗರ್ಭಪಾತವಾಗಿದೆ ಎಂದು ಆರೋಗ್ಯ ಇಲಾಖೆಗೆ ದೂರು ನೀಡಲಾಗಿದೆ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಆಡಂಪಲ್ಲಿ ಗ್ರಾಮದ ಮುರುಗೇಶ್ ಹಾಗೂ ಅನಿತಾ ದಂಪತಿ ದೂರು ನೀಡಿದ್ದು, ಸದ್ಯ ಮಾಲೂರು ಪಟ್ಟಣದ ಸಂಜನಾ ಆಸ್ಪತ್ರೆ ವಿರುದ್ಧ ಭ್ರೂಣ ಹತ್ಯೆ ಆರೋಪ ಕೇಳಿ ಬಂದಿದೆ. ಕಳೆದ ಸೋಮವಾರ ಸಂಜನಾ ಖಾಸಗಿ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಎಂದು ತೆರಳಿದ ದಂಪತಿಗಳಿಗೆ ಗರ್ಭದಲ್ಲಿ ಹೆಣ್ಣು ಮಗುವಿದೆ ಎಂದು ಸ್ಕ್ಯಾನಿಂಗ್ ಸಿಬ್ಬಂದಿ ತಿಳಿಸಿದರಂತೆ. ಈ ದಂಪತಿಗೆ ಈಗಾಗಲೇ 2 ಹೆಣ್ಣು ಮಕ್ಕಳಿದ್ದು 3ನೇಯದು ಗಂಡು ಮಗುವಾಗಲಿ ಎಂದು ಆಸ್ಪತ್ರೆಗೆ ಭೇಟಿ ನೀಡಿದ್ದ ದಂಪತಿಗಳು ಮನವಿ ಮಾಡಿದರಂತೆ. ಇದರಿಂದ ಆಸ್ಪತ್ರೆಯವರು ಗಂಡು ಮಗುವಾಗಲಿದೆ ಎಂದು ಹೇಳಿ ಔಷಧಿ ನೀಡಿದರಂತೆ. ಆ ಮಾತ್ರೆ ತಿಂದ ಮೇಲೆ ಗರ್ಭಪಾತವಾಗಿದೆ. ಗರ್ಭಪಾತವಾದ ನಂತರ ಗರ್ಭದಲ್ಲಿ ಗಂಡು ಮಗು ಇರುವುದು ತಿಳಿದು ಬಂದಿದೆ. ಈ ಹಿನ್ನೆಲೆ ಆಸ್ಪತ್ರೆಯಿಂದ ನಮಗೆ ಮೋಸವಾಗಿದೆ ಎಂದು ದಂಪತಿಗಳು ವೈದ್ಯಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಇನ್ನು ಗರ್ಭಪಾತವಾಗಿ ಮಗುವನ್ನ ಕಳೆದುಕೊಂಡ ದಂಪತಿಗಳ ದೂರಿನ ಮೇರೆಗೆ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಕೋಲಾರ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನೇತೃತ್ವದ ತಂಡ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ವಿಭಾಗ ಹಾಗೂ ಆಸ್ಪತ್ರೆಯಲ್ಲಿ ದಾಖಲೆ ಪತ್ರಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಸ್ಕ್ಯಾನಿಂಗ್ ವಿಭಾಗದಲ್ಲಿ ಸರಿಯಾದ ದಾಖಲೆ ಪತ್ರಗಳನ್ನು ನಿರ್ವಹಣೆ ಮಾಡಿಲ್ಲ. ಜೊತೆಗೆ ಕೆಲ ದಾಖಲೆಗಳಿಲ್ಲ ಅನ್ನೋ ಕಾರಣಕ್ಕೆ ಸಂಜನಾ ಆಸ್ಪತ್ರೆಯ ಸ್ಕ್ಯಾನಿಂಗ್ ವಿಭಾಗವನ್ನು ಸೀಸ್ ಮಾಡಲಾಗಿದೆ. ಅಲ್ಲದೆ ಪ್ರಾಥಮಿಕವಾಗಿ ಮುರುಗೇಶ್ ಅನಿತಾ ದಂಪತಿ ನೀಡಿರುವ ದೂರಿನ ಮೇರೆಗೆ ಆಸ್ಪತ್ರೆ ವಿರುದ್ಧ ದೂರು ದಾಖಲು ಮಾಡಿ ತನಿಖೆ ನಡೆಸಲಾಗುತ್ತಿದೆ. ಈ ಬಗ್ಗೆ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿ ಹೇಳೋದೇ ಬೇರೆ. ಅವರು ಯಾರೆಂದು ನಮಗೆ ಗೊತ್ತಿಲ್ಲ. ಅವರು ನಮ್ಮ ಆಸ್ಪತ್ರೆಗೂ ಬಂದಿಲ್ಲ. ಅವರು ನಮ್ಮ ಆಸ್ಪತ್ರೆಗೆ ಬಂದು ಸ್ಕ್ಯಾನಿಂಗ್ ಮಾಡಿಸಿಕೊಂಡಿರುವುದಕ್ಕಾಗಲಿ ನಾವು ನೀಡಿದ ಔಷಧಿಯಾಗಲಿ ಯಾವುದಕ್ಕೂ ದಾಖಲೆ ತೋರಿಸಿಲ್ಲ. ಇದು ನಮ್ಮ ಏಳಿಗೆಯನ್ನ ಸಹಿಸದೆ ಉದ್ದೇಶಪೂರ್ವಕವಾಗಿ ಸುಳ್ಳು ಆರೋಪ ಮಾಡಲಾಗುತ್ತಿದೆ ಅನ್ನೋದು ಆಸ್ಪತ್ರೆ ವೈದ್ಯರ ಮಾತು. ಸದ್ಯ ಸಂಜನಾ ಆಸ್ಪತ್ರೆ ಮೇಲೆ ಹೀಗೆ ಭ್ರೂಣಲಿಂಗ ಪತ್ತೆ ಕುರಿತು ದೂರು ಕೇಳಿ ಬಂದ ಹಿನ್ನೆಲೆ ಹಲವು ಜನ ಬಂದು ವೈದ್ಯಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಸದ್ಯ ಜಿಲ್ಲಾ ವೈದ್ಯಾಧಿಕಾರಿಗಳು ದೂರು ಪಡೆದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡುವುದಾಗಿ ತಿಳಿಸಿದ್ದಾರೆ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ, ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣ ಅವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು:
ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ LKGಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ YV ಆನಂದ್, MSc, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 944896325 9845497729. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಡಿಬಂಡೆ ಪಟ್ಟಣದ ಅರಳಿಪೇಟೆ 11ನೇ ವಾರ್ಡಿನಲ್ಲಿ ನೂತನ ವಿನಾಯಕನ ದೇಗುಲ ನಿರ್ಮಾಣವಾಗಿದ್ದು, ವಿನಾಯಕನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ. ವೇದ ಪಂಡಿತರ ಹೋಮ ಹವನ ಹಾಗೂ ನೂತನ ವಿಗ್ರಹ ಅಭಿಷೇಕ, ಕುಂಕುಮಾರ್ಚನೆಯೊಂದಿಗೆ ದೇವಾಲಯದ ಕಳಶ ಪ್ರತಿಷ್ಠಾಪನೆ ನಡೆಯಿತು. ಗಣೇಶನ ನೂತನ ವಿಗ್ರಹ ಪ್ರತಿಷ್ಠಾಪನೆಗೆ ತಾಲೂಕಿನಾದ್ಯಂತ ಪುಣ್ಯತೀರ್ಥಗಳನ್ನು ತಂದು ಪೂಜೆ, ಹೋಮ ಹಾಗೂ ವೇದ ಪಂಡಿತರ ಮಂತ್ರೋಪಚಾರಣೆಗಳಿಂದ ಪುಣ್ಯ ಕಾರ್ಯ ನೆರವೇರಿಸಲಾಯಿತು. ಪುರೋಹಿತರ ವೇದ ಮಂತ್ರಗಳ ಉಪಚಾರಣೆಗಳಿಂದ ಗಣನಾಯಕನಿಗೆ ಪಂಚಾಮೃತ ಅಭಿಷೇಕ, ಎಳನೀರು ಅಭಿಷೇಕ ಸೇರಿದಂತೆ ಪ್ರಸಾದ ತೀರ್ಥಗಳನ್ನು ದೇವರಿಗೆ ಅಭಿಷೇಕ ಮಾಡಿ ಭಕ್ತಾದಿಗಳಿಗೆ ಹಂಚಲಾಯಿತು. ಇದೇ ವೇಳೆ ಯುವ ಮುಖಂಡ ಅಂಬರೀಶ್ ಸೇರಿದಂತೆ ವಿಕಾಸ್, ಆದಿನಾರಾಯಣ ರೆಡ್ಡಿ, ಪಟ್ಟಣದ 3ನೇ ವಾರ್ಡಿನ ನಿವಾಸಿ ನಾಗರಾಜು, ಪಟ್ಟಣ ಪಂಚಾಯಿತಿ 11ನೇ ವಾರ್ಡಿನ ಸದಸ್ಯೆ ಮಂಜುಳಾ, ಮಧು ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸಿಟಿವಿ ನ್ಯೂಸ್ನಿಂದ ವಿಶ್ವ ಅಮ್ಮಂದಿರ ದಿನಾಚರಣೆ. ಸುಲ್ತಾನಪೇಟೆ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ವಿಶೇಷ ಆಚರಣೆ. ಅಮ್ಮಂದಿರೊಂದಿಗೆ ಅಮ್ಮಂದಿರ ದಿನಾಚರಣೆ. ಈವರೆಗೂ ಬಾರದ ಕಾಟ, ಇದೀಗ ಬಿರುಗಾಳಿಯ ಕಾಟ. ರಾತ್ರಿ ಸುರಿದ ಬಿರುಗಾಳಿ ಮಳೆಗೆ ರೈತನ ಪಪ್ಪಾಯಿ ಬೆಳೆ ನಾಶ. ಆತಂಕದಲ್ಲಿ ರೈತ ಸಮುದಾಯ. ಅದ್ದೂರಿಯಾಗಿ ಸಂಪನ್ನವಾದ ಚಿಕ್ಕಬಳ್ಳಾಪುರ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ. ನಾಳೆ ನಡೆಯಲಿದೆ ಒನಕೆ ಕರಗ ಮತ್ತು ವಸಂತೋತ್ಸವ. ಚಿಕ್ಕಬಳ್ಳಾಪುರದಲ್ಲಿ ಆದಿಗುರು ಶ್ರೀ ಶಂಕರಾಚಾರ್ಯರ ಜಯಂತಿ. ಶಂಕರ ಮಠದಲ್ಲಿ ವಿಶೇಷ ಪೂಜೆಗಳು. ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.